ಮೋದಿ ಸರ್ಕಾರ ಮಾಡಿತ್ತು ಅದನ್ನು ಪ್ರತಿಭಟಿಸಿ ದೇಶದ ಉದ್ದಗಲಕ್ಕೆ ರೈತರು ಪ್ರತಿಭಟನೆ ಮಾಡಿದ್ರು. 1.5 ವರ್ಷಗಳ ಕಾಲ ಅವನ್ನ ದೆಹಲಿಯ ಕಂಬಿಗಳನ್ನು ಹಾಕಿ ಮುಳ್ಳಿನ ಬೇಲಿಗಳನ್ನು ಹಾಕಿ ಬಂಧಿಸಿದ್ರು. ಅವ್ರನ್ನ ಅಪಾರ ರೈತರು ಸತ್ರು, ಲಕ್ಷಾಂತರ ಕೋಟಿ ನಷ್ಟ ಉಂಟಾಯಿತು. ಆ ನಂತರ ಮೋದಿಯವರು ಎಲೆಕ್ಷನ್ ಗಿಮಿಕ್ ಕಾರಣಕ್ಕೆ ಅದನ್ನು ವಾಪಸ್ ತಗೊಂಡ್ಬಿಡ್ತೀವಿ ಅಂತ ತಗೊಂಡ್ರು. ಈಗ ಮತ್ತೆ ಎಲೆಕ್ಷನ್ ಮುಗಿದು ಅಧಿಕಾರ ಹಿಡಿದ ಮೇಲೆ ಮತ್ತೆ ಈಗ ಅದೇ ಕಾಯ್ದೆಗಳನ್ನ ಜಾರಿಗೆ ತರಕ್ಕೆ ಹೊರಟಿದ್ದಾರೆ. ನೋಡಿ, 1998ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿ 1498ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಇಂಡಿಯಾ ದೇಶಕ್ಕೆ ಬಂತು. ಇವತ್ತು ಅಂಥವು 100 ಈಸ್ಟ್ ಇಂಡಿಯಾ ಕಂಪನಿ ಹಾಕಿದ್ರೆ ಒಂದೊಂದು ಮಲ್ಟಿನ್ಯಾಷನಲ್ ಕಂಪನಿಗಳಿದ್ದಾವೆ, ಒಂದೊಂದು ಕಾರ್ಪೊರೇಟ್ ಸಂಸ್ಥೆಗಳಿದ್ದಾವೆ. ಅಂದರೆ ಅವಾಗ 300 ವರ್ಷ ಗುಲಾಮಗಿರಿ ಮಾಡಿದ್ವಿ ನಾವು, ಈಗ 500, 600, 1000 ವರ್ಷ ಮಾಡಬೇಕಾಗುತ್ತೆ ಗುಲಾಮಗಿರಿ. ಅಂಥದ್ದೊಂದು ತುತ್ತ ದುಡ್ಡಿಗೆ ತಗೊಂಡೋಗಿ ಈ ದೇಶದ ದುಡಿಯುವ ಜನರನ್ನ ಮೋದಿ ಸರ್ಕಾರ ನಿಲ್ಲಿಸಿದೆ. ಮೋದಿಯವರು ಹೇಗಾದರೂ ಮಾಡಿ ಇವರು ಈ ದೇಶದಲ್ಲಿ ಒಂದು ಏಜೆಂಟ್ ಸರ್ಕಾರವನ್ನು ಸ್ಥಾಪಿಸಬೇಕು ಅಂತ ಹೊರಟಿದ್ದಾರೆ. ಅದೇ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಯಾಗಿದ್ದಾಗ ವಿದರ್ಭ, ಜಾರ್ಖಂಡು, ಆಂಧ್ರ ಪ್ರದೇಶ, ಛತ್ತೀಸ್ಗಢ ಈ ಭಾಗದಲ್ಲಿ ರೈತರ ಆತ್ಮಹತ್ಯೆ ಹೆಚ್ಚಾಗಿದ್ದಾಗ ಏನು ಮಾಡಿದ್ರು ಅವರು 4500 ಕೋಟಿ ಪ್ಯಾಕೇಜ್ ಕೊಟ್ಟು ರೈತರನ್ನು ಉತ್ತೇಜಿಸಬೇಕು ಅಂತ. ಇವರು ಮಲ್ಟಿನ್ಯಾಷನಲ್ ಕಂಪ್ನಿಗಳಿಗೆ MNCಗಳಿಗೆ ಇವತ್ತೇನು ಮಾಡಿದ್ದಾರೆ, 16 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ದಾರೆ. ರೈತರನ್ನ ಪದೇ ಪದೇ ನೇತೃತ್ವದಲ್ಲಿ ಬಹಳಷ್ಟು ದೇಶಗಳು ಒಗ್ಗೂಡಿದ್ದು. ಆ ಒಗ್ಗೂಡಿ ಭಾರತ ವಿಶ್ವ ಯುದ್ಧಗಳೇ ನಡೆದಾಗ ಬ್ಯಾಲೆನ್ಸಿಂಗ್ ಪವರ್ ಆಗಿ ಭಾರತ ದೇಶ ಇದೆ. ಇವತ್ತು ನಮ್ಮ ಏಷ್ಯಾ ದೇಶದಲ್ಲಿ ಒಂದು ರಾಷ್ಟ್ರದ ಅಧ್ಯಕ್ಷ ಸತ್ರೆ ನಮ್ಮ ಸರ್ಕಾರ ಕಣ್ಣೋಲೆನ್ಸ್ ಹೇಳೋಕ್ಕೂ ಇನ್ನೂ ನೋಡ್ತು. ಈ ಥರದ ದುಸ್ಥಿತಿಗೆ ಭಾರತದ ಡೆಮಾಕ್ರಸಿನ ತಂದಂಥ ಕೀರ್ತಿ ಯಾರಿಗಾದ್ರೂ ಇದ್ರೆ ಅದು BJPಗೆ. ಯಾಕೆಂದರೆ BJPಗೆ ಸ್ವತಃ ಸಿದ್ಧಾಂತ ಇಲ್ಲ. BJPಗೆ ಇರೋದು RSS ಸಿದ್ಧಾಂತ. RSS ಸಿದ್ಧಾಂತ ಯಾವುದಾದ್ರು ಮನು ಸಿದ್ಧಾಂತ 2000 ವರ್ಷದಿಂದ ಇರೋವಂಥದ್ದು. ಆ 2000 ವರ್ಷದ ಸಿದ್ಧಾಂತ ಏನು ಹೇಳುತ್ತೆ, 10% ಜನ ಸುಖವಾಗಿರಬೇಕು. ದುಡಿಯೋ ರೈತರು, ಕಾರ್ಮಿಕರು, ಮಹಿಳೆಯರು, ಕೂಲಿಕಾರರು, ದಲಿತರು ಎಲ್ಲರೂ ಸಂತ್ರಸ್ತರಾಗಿರ್ಬೇಕು ಯಾವಾಗ. ಇದನ್ನೇ ಹೊಸ ರೂಪದಲ್ಲಿ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಮತ್ತೆ ಕೃಷಿ ಕಾಯ್ದೆಗಳನ್ನು ಟೇಬಲ್ ಮಾಡಬೇಕು ಅಂತ ಹೊರಟಿದ್ದಾರೆ. ಈಗಾಗಲೇ ದೇಶದಲ್ಲಿ ದೊಡ್ಡ ಅವೇರ್ನೆಸ್ ನಡೀತಿದೆ. ಇವತ್ತು ನಮ್ಮಲ್ಲಿ ಕೂಡ ನಮ್ಮ ಯೂತ್ ಕಾಂಗ್ರೆಸ್ಸು ಮಂಜುನಾಥ್ ಗೌಡರು ಮತ್ತು ನಮ್ಮ 2 ಡಿಸ್ಟಿಕ್ ನಾರ್ತ್ ಮತ್ತು ಸೌತು ಇಲ್ಲಿ ಮನೀಶ್ ರೆಡ್ಡಿ ಮತ್ತು ರಾಹುಲ್ ಇಬ್ಬರು ಸೇರಿ ಆರ್ಗನೈಸ್ ಮಾಡಿದ್ದಾರೆ. ನಮ್ಮ ಹಿರಿಯ ನಾಯಕರು ನಮ್ಮ ಆರಾಧ್ಯ ಅವರು ಕೂಡ ಬಂದಿದ್ದಾರೆ. ಅವರು ಯೂತ್ ಕಾಂಗ್ರೆಸ್ಸಿಂದ ಹೋರಾಟಗಳು ಮಾಡ್ಕೊಂಡು ಬಂದರು. ಇವತ್ತೇನು ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಡೀತಿರೋ ನಮ್ಮ ಸರ್ಕಾರ ಇದೆ. ಸರ್ಕಾರ ಇಲ್ಲಿ ಸಮಗ್ರ ಜನರ ಅಭಿವೃದ್ಧಿಗಾಗಿ ಅನೇಕ ಶಕ್ತಿಗಳನ್ನು ನೀಡಿದೆ. ಅದು ಗೌರವಧನ ನೀಡಿದೆ, ಆಹಾರ ಭದ್ರತೆಯನ್ನು ಕೊಟ್ಟಿದೆ. ಇದೆಲ್ಲದರ ನಡುವೆ ಆಹಾರ ಭದ್ರತೆಯನ್ನು ಹೊಡಿಬೇಕು. ಮಲೇಷಿಯಾದಂತೆ ನಮ್ಮ ದೇಶದ ಕೃಷಿ ಮಾರುಕಟ್ಟೆಯನ್ನು ಭಿಕಾರಿ ಎಬ್ಬರಿಸಬೇಕು ಅಂತೇಳಿ ಹೊರಟಿದ್ದಾರೆ ಇವರು. ಇವತ್ತು ಮಲೇಷಿಯಾ ಏನಾಗಿದೆ, ವಿದೇಶಿ ಕಂಪನಿಗಳು ಬಂದು ಅಲ್ಲಿನ ರೈತರು ಸರ್ವನಾಶ ಆಗಿ, ಗ್ರಾಹಕರೆಲ್ಲ ವಿದೇಶಿ ಕಂಪನಿಗಳ ಕೈವಶ ಆಗಿ ಬದುಕಲಾರದಂಥ ಸ್ಥಿತಿ ನಿರ್ಮಾಣ ಆಗಿದೆ. MNC ಕಂಪನಿಗಳು ಮೊದಲು ಬಂದು ಇವತ್ತು 60 ರೂಪಾಯಿ ಸಕ್ಕರೆ ಇದ್ರು 30 ರೂಪಾಯಿಗೆ ಮಾರಾಟ ಮಾಡ್ತಾರೆ. 4 ವರ್ಷ ಸಸ್ಟೈನ್ ಮಾಡ್ತಾರೆ. 4 ವರ್ಷ ಆಗುವಷ್ಟರಲ್ಲಿ ನಮ್ಮ ರೈತರೆಲ್ಲ ನಾಶ ಆಗಿರ್ತಾರೆ. ಮತ್ತೆ ಬೆಳೆ ಕಡಿಮೆ ಇರುತ್ತೆ. ಅವಾಗ ಅವ್ರು ಬಂದ್ಬಿಟ್ಟು ಏನು ಮಾಡ್ತಾರೆ, 120 ರೂಪಾಯಿ ಸಕ್ಕರೆ ಮಾಡಿದ್ರು.